ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹೇಮಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಒಂದೇ ಪಾಟಲ್ಲಿ 2-3 ತರಕಾರಿ ಬೆಳೆಯೋದು ಹೇಗೆ ನಾನು ಬೆಳೆದಿದ್ದೀನಿ ನಿಮಗೆ ತೋರಿಸ್ತೀನಿ, ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ AM ಗಾರ್ಡನ್. ನೀವೇನು ನೋಡ್ತಾ ಇದ್ದೀರಾ ನೋಡಿ, ಕೊತ್ತಂಬರಿ ಸೊಪ್ಪು ಕಾಣಿಸ್ತಾ ಇದೆ. ಅದೇ ಥರ ಒಂದು ಬೀನ್ಸ್ ಗಿಡ ಕಾಣಿಸ್ತಾ ಇದೆ ನಿಮಗೆ. ನೋಡಿ ಬೀನ್ಸ್ ಯಾವ ರೀತಿ ಬಿಟ್ಟಿದೆ ಅಂತ. ನೀವು ಹಾಗೇ ನುಗ್ಗೆಕಾಯಿ ಕಾಣಿಸ್ತಾ ಇದೆ ನಿಮಗೆ. ನೋಡಿ ನುಗ್ಗೆಕಾಯಿ ಈ ಥರ ನಾವು ಬೆಳ್ಕೊಬೋದು. ಸೊಪ್ಪು ತರಕಾರಿ ಬೆಳ್ಕೊಬೋದು. ಏನಪ್ಪ ಅಂತಂದರೆ, ನಾವು ಸೊಪ್ಪು ಬೇಗ ಹಾರ್ವೆಸ್ಟ್ ಮಾಡ್ತೀವಿ. ತರಕಾರಿ ನಮಗೆ 3 ತಿಂಗಳು ಟೈಮ್ ತಗೊಳತ್ತೆ. ಅದು ಬೀಜ ಮತ್ತು ನಮ್ಮ ಕಾಯಿ ಹೂವು ಬರೋದು 3 ತಿಂಗಳಾಗುತ್ತೆ. ಹಾಗಾಗಿ ಲೇಟ್ ಆಗುತ್ತೆ. ನಾವು ಅಷ್ಟರಲ್ಲಿ ನಾವು ಸೊಪ್ಪುಗಳನ್ನ ಹಾರ್ವೆಸ್ಟ್ ಮಾಡ್ಕೊಬೋದು. ಕೊತ್ತಂಬರಿ ಬೀಜ ಇರ್ಬೋದು ಅಥವಾ ಸೊಪ್ಪಿನ ಬೀಜ ಇರ್ಬೋದು, ನಾವು ಬೇಗ ಹಾರ್ವೆಸ್ಟ್ ಮಾಡ್ಕೊಬಿಡ್ಬೋದು. ಇದಕ್ಕೆ ನಾವೇನಪ್ಪ ಅಂತಂದರೆ, ಅಕ್ಕಿ ತೊಳೆದಿದ್ದು ನೀರು ಮತ್ತು ಬೇಳೆಕಾಳು ತೊಳೆದಿದ್ದು ನೀರು, ಉಳಿದಿರೋಂಥ ಮಜ್ಜಿಗೆ, ಈ ಥರ ನಾವು ಮನೆಯಲ್ಲಿ ಉಳಿದೋಗಿರೋಂಥ ಅಕ್ಕಿ ಹಿಟ್ಟು, ಇದೇ ನಾನು ಲಿಕ್ವಿಡ್ ರೂಪದಲ್ಲಿ ಇವುಗಳು ಕೊಡೋವಂಥ ಗೊಬ್ಬರ ಕೊಡೋದು ಕಡಿಮೆನೇ. ನೀವೇ ನೋಡ್ತಾ ಇದ್ದೀರಾ, ಒಂದೇ ಪಾಟಲ್ಲಿ ಒಂದು ಬೀನ್ಸ್ ಗಿಡ ಮತ್ತು ಒಂದು ಹೀರೆಕಾಯಿ ಗಿಡ, 2 ಗಿಡ ಇದೆ. ಯಾವ ಥರ ಬೀನ್ಸ್ ಬಿಟ್ಟಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಇದೂ ಅಷ್ಟೇ, ಹೋದ ಸತಿ ನಾನು ಹಾಕಿದಂಥ ಗಿಡ ಇದು ಹೀರೆಕಾಯಿ ಗಿಡ. ನೋಡಿ ಇವಾಗ ನಾನು ಪಾಲಕ್ ಸೊಪ್ಪು ಬೀಜ ಹಾಕಿದ್ದೀನಿ, ಇನ್ನೂ ಮೊಳಕೆ ಬಂದಿಲ್ಲ. ಮೊಳಕೆ ಬಂದಮೇಲೆ ತೋರಿಸ್ತೀನಿ ನಿಮಗೆ. ಇದು ಅಷ್ಟೇ, ಸೊಪ್ಪು ಬೀಜ ಹಾಕಿದ್ದೀನಿ, ಇನ್ನೂ ಮೊಳಕೆ ಬಂದಿಲ್ಲ. ಹಾಗೆ ನೀವು ನೋಡ್ತಾ ಇರೋ ಥರ ಈ ಡ್ರಮ್ಮಲ್ಲಿ ಮಾವಿನ ಗಿಡ ಇದೆ. ಹಾಗೆಯೇ ಒಂದು ಬದನೆಕಾಯಿ ಗಿಡ ನಿಮ್ಗೆ ಕಾಣಿಸ್ತಾ ಇದೆ. ನೋಡಿ ಬದನೆಕಾಯಿ ಯಾವ ಥರ ಬಿಟ್ಟಿದೆ ಅಂತ. ಇದು ಅಷ್ಟೇ, ಟೊಮೆಟೊ ಗಿಡ ಇದೆ, 2 ಟೊಮೆಟೊ ಗಿಡ ಇದೆ ಇದರಲ್ಲಿ. ಏನಪ್ಪ ಅಂತಂದರೆ, ಈ ತರಕಾರಿ ಆಗೋದ್ಮೇಲೆ ಇದೇ ಗಿಡಗಳನ್ನ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಣ್ಣು ಸ್ವಲ್ಪ ತೆಗೆದು ಅದೇ ಮಣ್ಣಿಗೆ ನಾವು ಮಿಕ್ಸ್ ಮಾಡಿದ್ರೆ ಮಾವಿನ ಗಿಡಕ್ಕೆ ಗೊಬ್ಬರನೂ ಸಿಗುತ್ತೆ, ಪ್ಲಸ್ ನಾವು ತರಕಾರಿನೂ ಬೆಳ್ಕೊಬೋದು. ನೋಡಿ ನೀವೇ ನೋಡ್ತಾ ಇದ್ದೀರಾ. ನಾವು ಬೇರೆ ಪಾಟ್ ಇಟ್ಟು ಏನು ತರಕಾರಿ ಬೆಳ್ಕೊಳಂಗಿಲ್ಲ. ಒಂದು ಹೂವಿನ ಗಿಡ ಆಗಲಿ ಹಣ್ಣಿನ ಗಿಡ ಆಗೋಗಲಿ ಅದರಲ್ಲೇ ನಾವು ಸೊಪ್ಪು ಹಾಕ್ಕೋಬೋದು. ಹಾಗೇನೇ ಒಂದು ಟೊಮೆಟೊ ಗಿಡ ಬೆಳೆಸ್ಕೋಬೋದು. ಇದು ಅಷ್ಟೇ ನೋಡಿ, ಬ್ರಹ್ಮಕಮಲ ಗಿಡ. ನಾನು ಈ ಟೊಮೆಟೊ ಗಿಡದಲ್ಲಿ ಹೋದ ವೀಡಿಯೋಗಳು ಹಾರ್ವೆಸ್ಟ್ ವೀಡಿಯೋಗಳು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಟೊಮೆಟೊ ಸಿಕ್ಕಿದೆ ಅಂತ. ಇದು ಅಷ್ಟೇ, ಕಿಚನ್ ಕಾಂಪೋಸ್ಟಲ್ಲಿ ಬಂದಂಥ ಒಂದು ಟೊಮೆಟೊ ಗಿಡ ಇದು. ನೋಡಿ ಬ್ರಹ್ಮಕಮಲ ಗಿಡದಲ್ಲಿದೆ. ಇನ್ನೂ ಒಂದು ತೋರಿಸ್ತೀನಿ ಬನ್ನಿ. ನೋಡಿ ಈ ಡ್ರಮ್ಮಲ್ಲಿ 2 ಗಿಡ ಇದು ಈ ಥರ ಇರಬಾರ್ದು. ನೋಡಿ ಇದು ದಾಸವಾಳದ ಗಿಡ, ಅದರಲ್ಲೇ ಒಂದು ನಿಂಬೆಹಣ್ಣಿನ ಗಿಡ ಇದೆ. ಇದನ್ನೆರಡನ್ನೂ ಸಪ್ರೇಟ್ ಮಾಡ್ತೀನಿ. ಒಂದು ಹಣ್ಣಿನ ಗಿಡ ಒಂದು ತರಕಾರಿ ಗಿಡ ಇದ್ದರೆ ತೊಂದರೆ ಆಗಲ್ಲ. ಆದರೆ ತರಕಾರಿ ಗಿಡ ಹೂವಿನ ಗಿಡ 2 ಇದ್ದರೆ 2ಕ್ಕೂ ಬಲ ಸಾಕಾಗೋದಿಲ್ಲ. ಅದಕ್ಕೆ ಸಪ್ರೇಟ್ ಮಾಡಿ ಇಟ್ಕೋಬೇಕು. ನೋಡಿ ಇದು ಅಷ್ಟೇ, ಹೂವಿನ ಗಿಡ ಇದೆ. ಇದರಲ್ಲಿ ನಾನು ಪಾಲಕ್ ಬೀಜ ಹಾಕಿದ್ದೀನಿ, ನೀವೇ ನೋಡ್ತಾ ಇದ್ದೀರಾ. ನಮ್ಗೆ ಬೇಕೇ ಹೂವನೂ ಸಿಗುತ್ತೆ, ಪ್ಲಸ್ ತರಕಾರಿನೂ ನಾವು ಬೆಳ್ಕೊಬೋದು. ಇದು ಅಷ್ಟೇ, ಇದನ್ನು ಊಟಿ ಆಪಲ್ಲು, ಬೀರ್ ಆಪಲ್ ಅಂತ ಕರಿತೀವಿ. ಆ ಗಿಡದಲ್ಲಿ ನಾನು ಧನಿಯಾ ಬೀಜ ಹಾಕಿದ್ದೀನಿ. ನೋಡಿ ಇದೆಲ್ಲ ಚೆಂಡು ಹೂವು. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ. ನೋಡಿ ಯಾವ ಥರ ಕಾಣಿಸುತ್ತೆ ಚೆಂಡು ಹೂವು. ನೋಡಿ ಇದು ಅಷ್ಟೇ, ₹1 ಖರ್ಚಿಲ್ಲ. ನಾನು ಬೀಜ ಹಾಕಿರೋಂಥದ್ದಲ್ಲ. ಇದು ಕಿಚನ್ ಕಾಂಪೋಸ್ಟಲ್ಲಿ ಬಂದಿರೋಂಥ ಟೊಮೆಟೊ ಗಿಡಗಳು, ಸಸಿಗಳು. ಬೇರೆ ಕಡೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು. ನೋಡಿ ಇದು ಸಪೋಟ ಗಿಡದಲ್ಲಿ ಬಂದಿರೋಂಥ ಟೊಮೆಟೊ ಗಿಡಗಳು. ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.